ಲವರ್ಸ್ಗಳ ಜೊತೆ ಮೋಜು ಮಸ್ತಿ ಮಾಡಲು ಕಳ್ಳತನ ಮಾಡಿದ್ದ ಯುವತಿ ಸೇರಿ 3 ವಿದ್ಯಾರ್ಥಿಗಳನ್ನು ಬಂಧಿಸುವಲ್ಲಿ ಕೊತ್ತನೂರು ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೆಂಗಳೂರು ನಗರದ ಖಾಸಗಿ ಶಾಲೆಯಲ್ಲಿ ಬಿಕಾಂ ಪದವಿಯನ್ನ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಗಳು ಓದುವುದನ್ನು ಬಿಟ್ಟು ಲವಿ ಡವಿಯಲ್ಲಿ ಬಿದ್ದು ತಮ್ಮ ಪ್ರೇಯಸಿಗಳೊಂದಿಗೆ ಮೋಜು ಮಸ್ತಿ ಮಾಡಲು ಗೋವಾಗೆ ತೆರಳಲು ಹಣವಿಲ್ಲದಿದ್ದಾಗ ಪ್ರೇಯಸಿಯೊಬ್ಬಳ ಸಲಹೆಯಂತೆ ಮನೆ ಕಳ್ಳತನದ ಹಾದಿ ಹಿಡಿಯುತ್ತಾರೆ. ಆರೋಪಿಗಳಾದ ಯಶವಂತ್, ರಮೇಶ್, ತನುಷ್ ಮತ್ತು ಓರ್ವ ಯುವತಿಯ ಸಂಬಂಧಿಕರಾದ ಶ್ರೀನಿವಾಸ್ ಎಂಬುವವರ ಮನೆಯಲ್ಲಿ ಕಳ್ಳತನ ಮಾಡಿದ್ದ ಆರೋಪಿಗಳು ಕದ್ದ ಚಿನ್ನಾಭರಣಗಳನ್ನು ಕರಗಿಸಿ ಚಿನ್ನದ ಗಟ್ಟಿಯನ್ನಾಗಿ ಮಾರ್ಪಡಿಸಿ ಮಾರಾಟ ಮಾಡಿ ಬಂದ ಹಣದಿಂದ ಲವರ್ಸ್ಗಳ ಜೊತೆ ಗೋವಾಗೆ ತೆರಳುತ್ತಾರೆ. ಈ ಕಡೆ ಸಂತ್ರಸ್ತ ಶ್ರೀನಿವಾಸ್ ಕಳುವಿನ ಬಗ್ಗೆ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡುತ್ತಾರೆ. ದೂರನ್ನು ದಾಖಲಿಸಿಕೊಂಡ ಕೊತ್ತನೂರು ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಆರೋಪಿಗಳ ಬಂಧನಕ್ಕೆ ತಂಡವೊಂದನ್ನು ರಚಿಸಿ ಫೀಲ್ಡ್ಗೆ ಇಳಿಸುತ್ತಾರೆ. ವಿವಿಧ ಆಯಾಮಗಳಲ್ಲಿ ಕೈಗೊಂಡ ತಂಡಕ್ಕೆ ಕಳವು ಮಾಡಿರುವ ಆರೋಪಿಗಳ ಬಗ್ಗೆ ಸುಳಿವು ದೊರೆಯುತ್ತಿದ್ದಂತೆ ಅಲರ್ಟ್ ಆದ ಪೊಲೀಸರು ಗೋವಾ ಪಾರ್ಟಿ ಮುಗಿಸಿಕೊಂಡು ಬರುತ್ತಿದ್ದಂತೆಯೇ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದಾಗ ಚಿನ್ನಾಭರಣಗಳನ್ನು ಕಳವು ಮಾಡಿರುವುದಾಗಿ ಬಾಯ್ಬಿಟ್ಟಿದ್ದಾರೆ. ಬಂಧಿತ ಆರೋಪಿಗಳಿಂದ 65 ಲಕ್ಷ ರೂಪಾಯಿ ಮೌಲ್ಯದ 548 ಗ್ರಾಂ ಚಿನ್ನಾಭರಣ, ಚಿನ್ನದ ಗಟ್ಟಿ ಮತ್ತು 10 ಲಕ್ಷ ರೂಪಾಯಿ ನಗದನ್ನು ಕೊತ್ತನೂರು ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕೊತ್ತನೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಥೆಫ್ಟ್ ರಿಪೋರ್ಟ್ ಆಗಿತ್ತು. ಇದು ಒಂದು ಯೂನಿಕ್ ಅಂದ್ರೆ ಏನಾಗಿದೆ, ಕಂಪ್ಲೇನೆಂಟ್ ಅವರು ಕರೆಕ್ಟ್ ಆಗಿ ನಮಗೆ ಮಾಹಿತಿ ಕೊಟ್ಟಿಲ್ಲ. ಆದ್ರೆ ಅವ್ರು ಯಾವಾಗಲೂ ಹೇಳ್ತಾ ಇದ್ರು ನಮ್ಮ ಮನೆಯಲ್ಲಿ ಆಗಿರ್ಬೋದು ಅಥವಾ ನಮ್ಮ ಪರಿಚಿತವ್ರ ಕಡೆಯಿಂದ ಆಗಿದೆ ಅಂತ. ನಮ್ಮ ಪೊಲೀಸ್ ಅವರು ಇನ್ಫಾರ್ಮೇಶನ್ ಆಧಾರ ಮೇಲೆ ಇದರಲ್ಲಿ ಮನೆಯಲ್ಲಿ ಒಬ್ಬ ರಿಲೇಷನ್ ಕಡೆಯಿಂದ ಆ ಮನೆಯಲ್ಲಿ ಯಾರು ವಾಸ ಮಾಡ್ತಿದ್ರು ಒಬ್ಬ ರಿಲೇಷನ್, ಅವಳು ಸೇರಿ ಅವರು 3 ಜನ ಸ್ನೇಹಿತರ ಜೊತೆಗೆ ಸೇರಿ ಟೋಟಲ್ 4 ಜನ ಓವರ್ ಟೈಮ್ ಅಂದ್ರೆ ಒಂದೇ ಸರಿ ಅಲ್ಲ, ಅವರು ಬೇರೆ ಬೇರೆ ಹಂತದಲ್ಲಿ ಮೋರ್ ದೆನ್ 65 ಲಕ್ಷ ಅಂದ್ರೆ ಒಂದು ಕಳ್ತನ ಆಗಿತ್ತು. ಅದೆಲ್ಲ ನಮ್ಮಲ್ಲಿ ರಿಕವರಿ ಮಾಡಿದ್ರು. ಅವರು ಗೋಲ್ಡ್ ಬೆಲ್ಟ್ ಆಗಿತ್ತು, ಅದಕ್ಕೆ ನಮ್ಮ ಕ್ಯಾಶ್ ರಿಕವರಿ ಹಲವಾರು ಮಾಡಿದರು. ಇದು ಟೋಟಲ್ ವ್ಯಾಲ್ಯೂ ಅಂದಾಜು 65 ಲ್ಯಾಕ್ಸ್ ಇದೆ, ಗೋಲ್ಡ್ ಮತ್ತೆ ಕ್ಯಾಶ್ ಸೇರಿ. ಇದರಲ್ಲಿ 4 ಜನ ಆರೋಪಿಯವರು ಇದ್ದಾರೆ. ಅದರಲ್ಲಿ 4 ಪೈಕಿ ಒಬ್ಬ ಆರೋಪಿ ಮನೆಯಲ್ಲಿ ವಾಸ ಮಾಡ್ತಾರೋ ಒಬ್ಬ ರಿಲೇಷನ್, ತುಂಬಾ ಹತ್ತಿರದ ಸಂಬಂಧಿಕರ. ಆದ್ರೆ ಅವರು ಅದಕ್ಕೋಸ್ಕರ ಪೊಲೀಸ್ಗೆ ಅಷ್ಟು ಲೀಡ್ ಸಿಕ್ಕಿಲ್ಲ. ಬಟ್ ಕೆಲವು ಇನ್ಫಾರ್ಮೇಶನ್ ಆಧಾರ ಮೇಲೆ ಇದು ವರ್ಕೌಟ್ ಮಾಡಿದ್ರು ಅವರು. ಅದನ್ನು ಕೂಡ ಒಳ್ಳೆ ಕೆಲಸ ಮಾಡಿ 65 ಲ್ಯಾಕ್ಸ್ ವರ್ತ್ ಕ್ಯಾಶ್ ಮತ್ತೆ ಗೋಲ್ಡ್ ರಿಕವರಿ ಆಗಿದೆ ಕೊತ್ತನೂರು ಪೊಲೀಸ್ ಸ್ಟೇಷನ್. ಇನ್ನು ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಈಶಾನ್ಯ ವಿಭಾಗದ ಡಿಸಿಪಿ ಸಜಿತ್ ವಿಜೆ ಅವರ ನಿರ್ದೇಶನದಂತೆ ಸಂಪಿಗೆಹಳ್ಳಿ ಉಪವಿಭಾಗದ ಎಸಿಪಿ ಮುರುಗೇಂದ್ರಯ್ಯನವರ ಮಾರ್ಗದರ್ಶನದಲ್ಲಿ ಕೊತ್ತನೂರು ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಅವರ ನೇತೃತ್ವದಲ್ಲಿ ಪಿಎಸ್ಐ ಮಲ್ಲಪ್ಪ, ಎಎಸ್ಐಗಳಾದ ಪ್ರಭಾಕರ್, ಬಸವರಾಜ್ ಲಮಾಣಿ, ಸಿಬ್ಬಂದಿಗಳಾದ ರಾಜನಾಯಕ್, ಸದಾಶಿವ, ಬಾಹುಬಲಿ, ಬಸವರಾಜ್, ಶಿವಾನಂದ್ ಅವರುಗಳ ತಂಡ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.